ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನರು ಕೇಳ್ತಾ ಇದ್ದೀರಾ, ನಾಳೆ ಚಂದ್ರಗ್ರಹಣ ಇದೆ, ಸಮಯವನ್ನು ತಿಳಿಸ್ಕೊಡಿ. ಭಾರತೀಯ ಕಾಲಮಾನದ ಪ್ರಕಾರ ಯಾವ ಸಮಯದಿಂದ ಗ್ರಹಣ ಆರಂಭವಾಗಲಿದೆ, ಯಾವಾಗ ಮುಕ್ತಾಯಗೊಳ್ಳಲಿದೆ, ಜೊತೆಗೆ ಸೂತಕ ಅವಧಿ ಇಲ್ಲ ಅಂತ ಹೇಳ್ತಿದ್ದೀರಾ, ಏನೆಲ್ಲ ಪರಿಹಾರವನ್ನು ಮಾಡಬೇಕು, ಯಾವ ರಾಶಿಯವರಿಗೆ ಹೊಳಿತಾಗಲಿದೆ, ಯಾವ ರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅನ್ನೋದನ್ನ ಸಾಕಷ್ಟು ಜನರು ಕೇಳ್ತಾ ಇದ್ದೀರಾ. ಇವ್ರಿಗೆಲ್ಲ ಉತ್ತರ ಇದೇ ವಿಡಿಯೋದಲ್ಲಿದೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ, ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಆಗಸ್ಟ್ 28, 2026 ಸಂಭವಿಸಲಿರುವಂತಹ ರಾಹುಗ್ರಸ್ತ ಚಂದ್ರಗ್ರಹಣವು ಶ್ರಾವಣ ಪೂರ್ಣಿಮೆ ಅಂದರೆ ಹುಣ್ಣಿಮೆಯ ದಿನ ಸಂಭವಿಸಲಿದೆ ಮತ್ತು ರಕ್ಷಾಬಂಧನ ಕೂಡ ಹಬ್ಬದಂದೇ ಒದಗಿ ಬರುತ್ತಿದೆ ಅಂತಲೇ ಹೇಳಬಹುದು. ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ಸ್ನೇಹಿತರೆ ಚಂದ್ರಗ್ರಹಣ ಆರಂಭವಾಗಲಿದೆ, ಅಂದರೆ ನಾಳೆ ಸ್ನೇಹಿತರೆ. ಈ ಗ್ರಹಣವು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಧಾರ್ಮಿಕ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಹಾಗೂ ಚರ್ಚಾಸ್ಪದ ವಿದ್ಯಮಾನವಾಗಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಆಗಸ್ಟ್ 28 ರಾಹುಗ್ರಸ್ತ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ. ಈ ಅದೃಷ್ಟ ರಾಶಿಗಳು ಮತ್ತು ಎಚ್ಚರಿಕೆ ವಹಿಸಬೇಕಾದಂತಹ ರಾಶಿಗಳು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಮೊದಲನೇದಾಗಿ ಭಾರತದಲ್ಲಿ ಗೋಚರತೆ ಮತ್ತು ಸೂತಕದ ನಿಯಮಗಳ ಬಗ್ಗೆ ಹೇಳೋದಾದರೆ, ಭಾರತದಲ್ಲಿ ಗೋಚರಿಸುವುದಿಲ್ಲ ತಿಳ್ಕೊಳ್ಳಿ. ಈ ಚಂದ್ರಗ್ರಹಣವು ಭಾರತೀಯ ಕಾಲಮಾನದ ಪ್ರಕಾರ ಮುಂಜಾನೆ 6:53ರಿಂದ ಮಧ್ಯಾಹ್ನ 12:32ರವರೆಗೆ ಸಂಭವಿಸಲಿದೆ. ಈ ಸಮಯದಲ್ಲಿ ಭಾರತದಲ್ಲಿ ಹಗಲಿರುವ ಕಾರಣ ಸ್ನೇಹಿತರೆ, ಅಂದರೆ ಬೆಳಕಿರುವ ಕಾರಣ ಈ ಗ್ರಹಣವು ನಮಗೆ ಕಾಣಿಸುವುದಿಲ್ಲ. ಇನ್ನು ಸೂತಕ ಅವಧಿ ಇಲ್ಲ ಅಂತ ಹೇಳ್ತಿದ್ರ ಶಾಸ್ತ್ರಗಳ ಪ್ರಕಾರ ಗ್ರಹಣವು ಎಲ್ಲೋ ಆಕಾಶದಲ್ಲಿ ಸಂಭವಿಸಿದರೂ ಅದು ನಮ್ಮ ಕಣ್ಣಿಗೆ ಕಾಣಿಸದಿದ್ದರೆ ಆ ಭಾಗದ ಜನರಿಗೆ ಯಾವುದೇ ಸೂತಕ ಅಥವಾ ವೇದೆ ಅನ್ವಯಿಸುವುದಿಲ್ಲ ಅಂತಲೇ ಹೇಳಬಹುದು. ತೊಂದರೆ ಉಂಟಾಗುವುದಿಲ್ಲ. ಆದರೆ ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿಯರು, ಚಿಕ್ಕ ಮಕ್ಕಳು ಯಾಕೆ ಎಚ್ಚರಿಕೆ ವಹಿಸಬೇಕು? ಜ್ಯೋತಿಷ್ಯರು ತಿಳಿಸ್ತಾ ಇದ್ದಾರೆ, ಗ್ರಹಣ ಸಂಭವಿಸುವುದಿಲ್ಲ ಭಾರತದಲ್ಲಿ, ಆದರೆ ಜ್ಯೋತಿಷ್ಯದ ಪ್ರಕಾರ 12 ರಾಶಿಯವರ ಮೇಲೆ ವಿಭಿನ್ನ ಪರಿಣಾಮ ಬೀರಲಿದೆ ಎಂದು ತಿಳಿಸಿದ್ದಾರೆ. ಆ ಪರಿಣಾಮದ ಪ್ರಕಾರ ಸ್ನೇಹಿತರೆ ನಾವು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ಪುಟ್ಟದಾಗಿರುತ್ತೆ, ಸೊ ಹಾಗಾಗಿ ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ಅನುಸರಿಸಿ. ರಕ್ಷಾಬಂಧನ ಆಚರಣೆ ಭಾರತದಲ್ಲಿ ಸೂತಕ ಇಲ್ಲದಿರುವುದರಿಂದ ಅಂದು ಸೋದರಿಯರು ಯಾವುದೇ ಗೊಂದಲವಿಲ್ಲದೆ ಎಂದಿನಂತೆ ಅತ್ಯಂತ ಸಂತೋಷದಿಂದ ರಕ್ಷಾಬಂಧನದ ರಾಖಿಯನ್ನು ಕಟ್ಟಬಹುದು ಮತ್ತು ಶ್ರಾವಣ ಹುಣ್ಣಿಮೆಯ ಪೂಜೆಗಳನ್ನು ನೆರವೇರಿಸಬಹುದು. ಮಧ್ಯಾಹ್ನದ ನಂತರ ಎಲ್ಲಿ ಗೋಚರ ಅಂದರೆ ಇದು ಅಮೇರಿಕ, ಯುರೋಪ್ ಹಾಗೂ ಆಫ್ರಿಕಾ ಖಂಡಗಳ ಕೆಲವು ಭಾಗಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಲಿದೆ. ಇನ್ನು ಎರಡನೇದಾಗಿ ರಾಹುಗ್ರಸ್ತ ಹಾಗೂ ಹುಣ್ಣಿಮೆ ಗ್ರಹಣದ ಜ್ಯೋತಿಷ್ಯದ ಮಹತ್ವವೇನು ಅಂದರೆ ಸ್ನೇಹಿತರೆ, ಇದು ಕುಂಭರಾಶಿ ಮತ್ತು ಶತಭಿಷ ನಕ್ಷತ್ರ. ಈ ಗ್ರಹಣವು ಕುಂಭರಾಶಿಯಲ್ಲಿ ಮತ್ತು ರಾಹುವಿನ ಆಧಿಪತ್ಯ ಹೊಂದಿರುವಂತಹ ಶತಭಿಷ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ. ಸಾಕಷ್ಟು ಜನರು ರಾಹುಗ್ರಸ್ತ ಎಂದರೇನು ತಿಳಿಸ್ಕೊಡಿ ಅಂತ ಕೇಳ್ತಿದ್ರಾ. ಹೌದು, ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಚಂದ್ರನ ನಿಕಟ ಸಂಯೋಗದಿಂದ ಉಂಟಾಗುವಂತಹ ಗ್ರಹಣವನ್ನು ರಾಹುಗ್ರಸ್ತ ಚಂದ್ರಗ್ರಹಣ ಎನ್ನಲಾಗುತ್ತದೆ. ಚಂದ್ರನು ಮನಸ್ಸಿಗೆ ಕಾರಕನಾಗಿದ್ದು ರಾಹುವಿನ ನಕ್ಷತ್ರದಲ್ಲೇ ಗ್ರಹಣವಾಗುತ್ತಿರುವುದರಿಂದ ಇದು ಜಾಗತಿಕವಾಗಿ ಜನರ ಮಾನಸಿಕ ಸ್ಥಿತಿ, ಆಲೋಚನೆಗಳು ಮತ್ತು ಭಾವನೆಗಳ ಮೇಲೆ ತೀವ್ರ ಪ್ರಭಾವವನ್ನು ಬೀರುತ್ತಿದೆ. ಇನ್ನು ಕಾರ್ಮಿಕ ಬದಲಾವಣೆಯ ಪ್ರಕಾರ, ಜ್ಯೋತಿಷ್ಯಗಳ ಪ್ರಕಾರ ಈ ಹುಣ್ಣಿಮೆಯು ಗ್ರಹಣವು ಮನುಷ್ಯನ ಮನಸ್ಸಿನಲ್ಲಿ ಅಡಗಿರುವ ಗುಪ್ತ ಆಲೋಚನೆಗಳನ್ನು ಹೊರಹಾಕಲು ಮತ್ತು ಹಳೆಯ ತಪ್ಪು ಅಭ್ಯಾಸಗಳನ್ನು ತೊರೆದು ಮನಸ್ಸು ಹಾಗೂ ಕರ್ಮ ಶುದ್ಧಿ ಮಾಡಿಕೊಳ್ಳಲು ಒಂದು ಪ್ರಮುಖ ಅಂಶವಾಗಿದೆ ಅಂತಲೇ ಹೇಳಬಹುದು.
ಹಾಗಿದ್ರೆ ವಿವಿಧ ರಾಶಿಗಳ ಮೇಲೆ ಪ್ರಭಾವ ಬೀರಬಹುದಾ ಅಂದರೆ ಹೌದು, ಖಂಡಿತವಾಗಿಯೂ ಭಾರತದಲ್ಲಿ ಸ್ನೇಹಿತರೆ ದೃಶ್ಯವಾಗದಿದ್ದರೂ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಇದರ ಆಂತರಿಕ ಪ್ರಭಾವ ಇದ್ದೇ ಇರುತ್ತದೆ. ಕಠಿಣವಾಗಿ ಪ್ರಭಾವವನ್ನು ಬೀರಬಹುದು. 12 ರಾಶಿಯವರ ಮೇಲೆ ಅದೃಷ್ಟವನ್ನು ಕೂಡ ನೀಡಬಹುದು. ಶುಭ ಫಲ ಪಡೆಯುವಂತಹ ರಾಶಿಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ರಾಶಿಯವರಿಗೆ ಗ್ರಹಣದ ನಂತರ ಕಾಲವು ವೃತ್ತಿ ಜೀವನದಲ್ಲಿ ಯಶಸ್ಸು, ಆರ್ಥಿಕ ಧನಲಾಭ, ಆರ್ಥಿಕ ಪ್ರಗತಿ ಮತ್ತು ಗೌರವ ಸಿಗಲಿದೆ. ಇನ್ನು ಎಚ್ಚರಿಕೆ ವಹಿಸಬೇಕಾದ ರಾಶಿಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ರಾಶಿಯವರಿಗೆ ಧನ ನಷ್ಟದ ಸಾಧ್ಯತೆ ಇರುವುದರಿಂದ ಹಣಕಾಸಿನಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಮಾತುಕತೆಯಲ್ಲಿ ತಾಳ್ಮೆ ವಹಿಸುವುದು ಒಳಿತು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಯಾವ ರಾಶಿಯವರಿಗೆ ಅದೃಷ್ಟ, ಯಾವ ರಾಶಿಯವರಿಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಪರಿಹಾರವನ್ನು ಮಾಡಬೇಕು ಮತ್ತು ಕಾಲಮಾನದ ಅಂತಂದರೆ ಭಾರತೀಯ ಕಾಲಮಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಗರ್ಭಿಣಿ ಮಹಿಳೆಯರು, ಚಿಕ್ಕ ಮಕ್ಕಳು ಸ್ನೇಹಿತರೆ ಯಾಕೆ ಎಚ್ಚರಿಕೆ ವಹಿಸಬೇಕು ಅಂದರೆ ಗರ್ಭಿಣಿ ಮಹಿಳೆಯರು ಗ್ರಹಣ ಪ್ರಭಾವ ಬೀರುವಂತಹ ಚಾನ್ಸಸ್ ಹೆಚ್ಚಿರುತ್ತದೆ. ಸೊ ಹಾಗಾಗಿ ಹೊರಗೆ ಸುತ್ತುವುದನ್ನು ಅವಾಯ್ಡ್ ಮಾಡಿ. ಅನಿವಾರ್ಯ ಇದ್ದರೆ ಮಾತ್ರ ಹೋಗಿ. ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಇದ್ದರೆ ನಿಮ್ಮ ಬಳಿ ತುಳಸಿ ಎಲೆ ಅಥವಾ ದುರ್ವಾ ಹುಲ್ಲನ್ನು ಇಟ್ಕೊಳ್ಳಿ, ಅಂದರೆ ಗರಿಕೆಯನ್ನು ಇಟ್ಕೊಳ್ಳುವುದರಿಂದ ಸ್ನೇಹಿತರೆ ಸ್ವಲ್ಪ ಪ್ರಭಾವ ಕಡಿಮೆಯಾಗಲಿದೆ ಹೊರಗೆ ಹೋಗಬೇಕಾದ್ರೆ. ಇನ್ನು ಆದಷ್ಟು ನೀವು ತಿನ್ನುವಂಥ ಆಹಾರಕ್ಕೆಲ್ಲ ಸ್ನೇಹಿತರೆ ಗರಿಕೆ ಹುಲ್ಲನ್ನು ಇಡಿ ಗ್ರಹಣದ ಸಮಯದಲ್ಲಿ. ಅದಾದ ನಂತರ ತೆಗೆದಕ್ಕೆ ಸ್ನೇಹಿತರೆ ನೀವು ಮನೆಯನ್ನು ಕ್ಲೀನ್ ಮಾಡ್ಕೋಬಹುದು. ಅಂದರೆ ಉಪ್ಪಿನ ನೀರಿನಿಂದ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಹಾಕಿ ಮನೆಯನ್ನು ಕ್ಲೀನ್ ಮಾಡ್ಕೋಬೋದು. ಅಂದರೆ ನೀರನ್ನು ಸಿಂಪಡಿಸಿ ಮನೆ ಒರೆಸ್ಬಹುದು. ಗ್ರಹಣ ಮುಗಿದ ನಂತರ ನೀವು ಮಾಡುವಂತಹ ಸ್ನಾನದ ನೀರಿಗೆ 1-2 ಕಾಳು ಕಲ್ಲುಪ್ಪು, ಚಿಟಿಕೆ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿ ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿನೆಲ್ಲ ಹೊರಹಾಕಲಾಗುತ್ತದೆ. ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ. ಮನೆಯನ್ನು ಕೂಡ ಈ ರೀತಿ ಕ್ಲೀನ್ ಮಾಡುವುದರಿಂದ ಮನೆಯಲ್ಲಿರುವಂತಹ ಕೆಟ್ಟ ದೃಷ್ಟಿ, ಅಡಚಣೆಗಳು, ತೊಂದರೆಗಳು, ಪ್ರಾಬ್ಲಮ್ಗಳು ಆಗ್ತಿದ್ರೆ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಗ್ರಹಣದ ಸಮಯ ನಂತರ ಸ್ನೇಹಿತರೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ. ಎಂದಿನಂತೆ ನೀವು ಹುಣ್ಣಿಮೆ ಪೂಜೆಯನ್ನು ಮಾಡಬಹುದು ಮತ್ತು ರಾಖಿಯನ್ನು ಹಬ್ಬವನ್ನು ಆಚರಿಸಬಹುದು. ಜೊತೆಗೆ ಗರ್ಭಿಣಿ ಮಹಿಳೆಯರು ಚೂಪಾದ ವಸ್ತುಗಳನ್ನು ಹಿಡ್ಕೋಬೇಡಿ. ಗ್ರಹಣದ ಸಮಯದಲ್ಲಿ ಓಡಾಡುವ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳಿ. ಬೀಳದಂತೆ ಎಚ್ಚರಿಕೆ ವಹಿಸುವುದು ಕೂಡ ಸೂಕ್ತ. ಎಚ್ಚರಿಕೆ ವಹಿಸಬೇಕಾದಂತಹ ರಾಶಿಗಳು ಮತ್ತು ಅದೃಷ್ಟವನ್ನು ನೋಡಲಿರುವಂತಹ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೇ ಕೊನೆಯ ತನಕ ವಾಚ್ ಮಾಡಿ. ಮೊದಲನೇದಾಗಿ ಮೇಷರಾಶಿಯವರಿಗೆ. ಮೇಷರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಚಂದ್ರಗ್ರಹಣ ಕೆಲವು ಸಕಾರಾತ್ಮಕ ಫಲಿತಾಂಶಗಳನ್ನು ತರುವುದು. ಕೆಲವು ಪ್ರಮುಖ ವೃತ್ತಿ ಸಂಬಂಧಿತ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಉದ್ಯೋಗದಲ್ಲಿ ಸ್ಥಳಾಂತರದ ಸಾಧ್ಯತೆ ಉಂಟು. ಪ್ರಯಾಣದ ಬಗ್ಗೆ ಜಾಗರೂಕರಾಗಿರಿ. ಹಣ ನೀಡುವ ಹಾಗೂ ಸಾಲವಾಗಿ ಪಡೆಯುವುದು ಈ ಸಮಯದಲ್ಲಿ ಒಳಿತಲ್ಲ. ಗ್ರಹಣದ ನಂತರ ಅಂದರೆ ಮರುದಿನ ಅಥವಾ ಗ್ರಹಣ ಮುಗಿದ ನಂತರ ನವಗ್ರಹಗಳ ಪೂಜೆ ಮಾಡುವುದು ಮಂಗಳಕರ. ಆ ದಿನವೇ ಮಾಡಿ, ಯಾಕಂದರೆ ಹುಣ್ಣಿಮೆ ಇದೆ ಸ್ನೇಹಿತರೆ. ಗ್ರಹಣ 12:32ಕ್ಕೆ ಮುಗಿಯಲಿದೆ, ಆವಾಗ ಮಾಡಬಹುದು. ಮೇಷರಾಶಿಯವರು ನವಗ್ರಹ ಪೂಜೆಯನ್ನು ಮಾಡಬಹುದು. ಇನ್ನು ಎರಡನೇದಾಗಿ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯ ಅಡಿಯಲ್ಲಿ ಜನಿಸಿದವರು ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ವೃತ್ತಿ ಜೀವನದ ವಿಷಯದಲ್ಲಿ ಕೆಲ ಅಪಾಯವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ಗ್ರಹಣದ ನಂತರ ಸ್ನಾನ ಮಾಡುವುದು ಮತ್ತು ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ಪ್ರಯೋಜನಕಾರಿಯಾಗಿದೆ. ನಿಮ್ಮ ಮೇಲಿನ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡಲು ಪರಶಿವನನ್ನು ಪೂಜಿಸುವುದು ಶುಭವಾಗಿರುತ್ತದೆ. ಇನ್ನು ಮುಂದಿನದಾಗಿ ಮಿಥುನ ರಾಶಿಯವರಿಗೆ. ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅನಗತ್ಯ ಜಗಳಗಳು ಮತ್ತು ವಾದ ವಿವಾದಗಳನ್ನು ತಪ್ಪಿಸಿ ದೂರದ ಪ್ರಯಾಣಗಳನ್ನು ತಪ್ಪಿಸುವುದು ನಿಮಗೆ ಸಹಾಯವನ್ನು ಮಾಡುತ್ತದೆ. ಗ್ರಹಣದ ನಂತರ ಬಿಳಿ ವಸ್ತುಗಳನ್ನು ಅಂದರೆ ಬಿಳಿಯಾದಂತಹ ವಸ್ತುಗಳನ್ನು ಬಟ್ಟೆ ಆಗ್ಬೋದು, ಅಕ್ಕಿ ಆಗ್ಬೋದು, ಮೊಸರು, ಹಾಲು ಈ ರೀತಿ ದಾನ ಮಾಡುವುದು ಒಳ್ಳೆಯದು. ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆ ಕಾಣಲಿದೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುವಂತಹ ಸಮಯವಾಗಿದೆ. ಇನ್ನು ಅದೇ ರೀತಿ ಕಟಕ ರಾಶಿಯವರಿಗೆ. ಕಟಕ ರಾಶಿಯವರಿಗೆ ಚಂದ್ರಗ್ರಹಣ ಅನೇಕ ಸವಾಲುಗಳನ್ನು ನೀಡುತ್ತದೆ. ಈ ಗ್ರಹಣವು ನಿಮ್ಮ ರಾಶಿಯ 8ನೇ ಮನೆಯಲ್ಲಿ ಸಂಭವಿಸುತ್ತದೆ. ಈ ಸಮಯದಲ್ಲಿ ನೀವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಅಲ್ಲದೆ ನಿಮ್ಮ ಕುಟುಂಬಸ್ಥರು ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸುವುದು ಉತ್ತಮ. ಗ್ರಹಣ ಮುಗಿದ ನಂತರ ಬಿಳಿ ಸಿಹಿ ತಿಂಡಿಗಳನ್ನು ದಾನ ಮಾಡಿ. ಇದು ನಿಮಗೆ ಪುಣ್ಯದ ಫಲವನ್ನು ವೃದ್ಧಿಸಲಿದೆ ಸ್ನೇಹಿತರೆ. ಕಟಕ ರಾಶಿಯವರು ತಪ್ಪದೆ ಈ ಒಂದು ಪರಿಹಾರವನ್ನು ಗಮನವಿಟ್ಟು ಮಾಡಬೇಕಾಗುತ್ತದೆ. ಇನ್ನು ಮುಂದಿನದಾಗಿ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ.
ಕೆಲವು ಜನರು ತಮ್ಮ ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು. ಹೀಗಾಗಿ ಉದ್ಯೋಗ ಸ್ಥಳದಲ್ಲಿ ಕೊಂಚ ಶಾಂತವಾಗಿರಿ. ನಿಮ್ಮೆಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆ ಕಾಣುವುದು. ಗ್ರಹಣದ ನಂತರ ನೀವು ಅನ್ನ ಮಾಡುವಂತಹ ಅಕ್ಕಿಯನ್ನು ದಾನ ಮಾಡುವುದು ಇದು ನಿಮ್ಮ ಮೇಲಿನ ದುಷ್ಪರಿಣಾಮಗಳನ್ನು ದೂರ ಮಾಡಲಿದೆ. ಸೊ ಹಾಗಾಗಿ ಈ ಒಂದು ಪುಟ್ಟ ಪರಿಹಾರವನ್ನು ಮಾಡಿ ಸಿಂಹರಾಶಿಯವರು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಮಾಧ್ಯಮ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿ ಜಾಗರೂಕರಾಗಿರಬೇಕಾದಂತಹ ಸಮಯ, ಎಚ್ಚರಿಕೆಯಿಂದ ಇರಬೇಕಾದಂತಹ ಸಮಯ ಅವಧಿ. ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸಂಯಮದ ಅಗತ್ಯವಿದೆ. ವಿಶೇಷವಾಗಿ ಸ್ನೇಹಿತರೆ, ನಿಮ್ಮ ಆರೋಗ್ಯಕ್ಕೆ ವಿಶೇಷ ಗಮನ ಕೊಡಿ. ಸಂಬಂಧಗಳಲ್ಲಿ ನೀವು ಏರಿಳಿತಗಳನ್ನು ಎದುರಿಸಬೇಕಾಗಿ ಬರಬಹುದು. ಈ ಸಮಯದಲ್ಲಿ ತಾಳ್ಮೆಯಿಂದ ವರ್ತಿಸುವುದು ತುಂಬ ಮುಖ್ಯ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ನಿಮ್ಮೆಲ್ಲ ಕೆಲಸದ ಹೊರೆ ಕಡಿಮೆ ಮಾಡಲು ಈ ಸಮಯದಲ್ಲಿ ಸ್ವಲ್ಪ ಕಠಿಣವಾಗಿರಲಿದೆ ಅಂತಲೇ ಹೇಳಬಹುದು. ಇನ್ನು ಮುಂದಿನ ರಾಶಿ ತುಲಾರಾಶಿಯವರಿಗೆ. ತುಲಾರಾಶಿಯವರು ಹಣದ ವಹಿವಾಟಿನಲ್ಲಿ ಜಾಗರೂಕರಾಗಿರಬೇಕು. ಸಾಧ್ಯವಾದಷ್ಟು ಹಣದ ವಹಿವಾಟುಗಳನ್ನು ತಪ್ಪಿಸುವುದು ಪ್ರಯೋಜನಕಾರಿಯಾಗಿದೆ. ಈ ದಿನ ವಾಹನವನ್ನು ಚಲಾಯಿಸುವಾಗ ಕೆಲವು ಗಾಯಗಳಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ವಾಹನ ಚಲಾಯಿಸುವಾಗ ನಿಮ್ಮ ಗಮನ ಬೇರೆಡೆ ಸೆಳೆಯದಂತೆ ಗಮನ ಹರಿಸಿ. ಪ್ರೇಮ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿಂದಾಗಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗಿ ಬರಬಹುದು ತುಲಾರಾಶಿಯ ವ್ಯಕ್ತಿಗಳು. ಆದ್ದರಿಂದ ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ಮನಸ್ತಾಪಗಳಿದ್ದರೂ ಶಾಂತವಾಗಿ ವರ್ತಿಸುವುದು ಮುಖ್ಯ. ನೀವು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಒಂದು ಕಾಳು ಕಲ್ಲುಪ್ಪು, ಒಣಮೆಣಸಿನಕಾಯಿ, ಗರಿಕೆಯನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಇದು ನಿಮ್ಮಲ್ಲಿರುವಂತಹ ನೆಗೆಟಿವ್ಸ್ನೆಲ್ಲ ಹೊರಹಾಕಲಿದೆ, ಪಾಸಿಟಿವ್ ವರ್ಕ್ಸ್ನ ಕೊಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ಕುಟುಂಬ ಜೀವನದ ಬಗ್ಗೆ ಗಮನ ಹರಿಸಬೇಕು. ಹಣಕಾಸಿನ ವಿಷಯಗಳಲ್ಲಿ ಮತ್ತು ಹಣದ ನಷ್ಟದಲ್ಲಿ ಹೆಚ್ಚುವರಿ ಎಚ್ಚರಿಕೆ ವಹಿಸುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆ ಕಾಣುವುದು. ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ. ನಿಮ್ಮ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಅವಕಾಶಗಳು ಸಿಗಲಿವೆ. ಹಿಂದೆ ಮಾಡಿದ ಶ್ರಮದ ಫಲವನ್ನು ನೀವು ಪಡೆಯಲಿದ್ದೀರಿ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಬಗ್ಗೆ ಹೇಳೋದಾದರೆ ಧನುರಾಶಿಯವರಿಗೆ. ಧನುರಾಶಿಯವರು ಚಂದ್ರಗ್ರಹಣದ ಸಮಯದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ. ನೀವು ದೀರ್ಘಕಾಲದವರೆಗೆ ಗುಂಪಿನಲ್ಲಿರುವಂತಹ ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಗೊಳಿಸುತ್ತದೆ. ಕೆಲಸಕ್ಕೆ ಸಂಬಂಧಿಸಿದ ಅಡಚಣೆಗಳು ದೂರವಾಗಲು ಕಾಲ ಅಂತಲೇ ಹೇಳ್ಬೋದು. ಇದು ಕೆಲವು ಜನರು ಬಡ್ತಿಯಂತಹ ವಿಷಯಗಳನ್ನು ಪಡೆಯುವರು. ನಿಮ್ಮೆಲ್ಲ ಆಸೆಗಳು ಈಡೇರುವಂತಹ ಸಮಯ ಇದಾಗಿದೆ ಸ್ನೇಹಿತರೆ. ಇನ್ನು ಮಕರ ರಾಶಿಯವರಿಗೆ. ಗ್ರಹಣ ಪ್ರಭಾವದಿಂದಾಗಿ ಮಕರ ರಾಶಿಯವರು ಯಾವುದೇ ನಿರ್ಧಾರಗಳನ್ನು ಆತುರದಿಂದ ಅಥವಾ ಕೋಪದಿಂದ ತೆಗೆದುಕೊಳ್ಳಬಾರದು. ನಿಮ್ಮ ಮಾತು ಮತ್ತು ಕಾರ್ಯಗಳಲ್ಲಿ ನೀವು ಶಾಂತವಾಗಿರಬೇಕು. ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ವಾದ ವಿವಾದಗಳನ್ನು ತಪ್ಪಿಸಿ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಬೇಡಿ. ಗ್ರಹಣದ ನಂತರ ಅಕ್ಕಿಯನ್ನು ದಾನ ಮಾಡಿ, ಪ್ರಯೋಜನಕಾರಿ ಅಂತಲೇ ಹೇಳಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ಸಂಚಾರ ಸ್ನೇಹಿತರೆ. ಸೊ ಹಾಗಾಗಿ ಕುಂಭರಾಶಿಯ ಜನರು ನಿಮ್ಮ ರಾಶಿಯಲ್ಲಿ ಚಂದ್ರಗ್ರಹಣ ನಡೆಯುತ್ತಿರುವ ಕಾರಣ ಆದ್ದರಿಂದ ಅತ್ಯಂತ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಪ್ರಮುಖ ಕೆಲಸವನ್ನು ಮುಂದೂಡುವುದನ್ನು ತಪ್ಪಿಸಿ ಸರಿಯಾದ ಯೋಜನೆ ಮತ್ತು ತಾಳ್ಮೆಯಿಂದ ಕಾರ್ಯಗಳನ್ನು ನಿರ್ವಹಿಸುವುದನ್ನು ಯಶಸ್ಸನ್ನು ತರುತ್ತದೆ. ನಿರ್ವಹಿಸುವುದು ನಿಮ್ಮ ಸಂಬಂಧಗಳಲ್ಲಿ ಸಮತೋಲನ ಮತ್ತು ಒತ್ತಡ ಉಂಟಾಗುವಂತಹ ಸಾಧ್ಯತೆಗಳಿವೆ. ಚಂದ್ರಗ್ರಹಣದ ಸಮಯದಲ್ಲಿ ಬಿಳಿ ವಸ್ತುಗಳನ್ನು ದಾನ ಮಾಡಿ ಶುಭ ಫಲವನ್ನು ನೋಡಲಿದ್ದೀರಿ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ನಾಳೆ ಆಗಸ್ಟ್ 28ನೇ ತಾರೀಕು ಚಂದ್ರಗ್ರಹಣ ಪ್ರಭಾವದಿಂದಾಗಿ ಮೀನರಾಶಿಯವರು ಮನಸ್ಥಿತಿ ಸ್ನೇಹಿತರೆ ಸಾಕಷ್ಟು ಸಂಬಂಧಿಸಿದ ಪರಿಣಾಮಗಳನ್ನು ಅನುಭವಿಸುತ್ತಾರೆ. ಕುಟುಂಬ ಸಂಬಂಧಗಳಿಗೆ ಸಂಬಂಧಿಸಿದಂತೆ ನೀವು ಮಾನಸಿಕ ಆತಂಕವನ್ನು ಎದುರಿಸಬೇಕಾಗಿ ಬರಬಹುದು. ಚಾಲನೆ ಮಾಡುವಾಗ ನಿಮ್ಮ ಬೇರೆಡೆ ಅರಿಯದಂತೆ ಗಮನ ನೋಡಿಕೊಳ್ಳಿ. ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಕುಗ್ಗಿಸುವುದು. ಹೀಗಾಗಿ ಯಾವುದೇ ಸಂದರ್ಭಗಳನ್ನು ಧೈರ್ಯದಿಂದ ಎದುರಿಸುವುದು ತುಂಬ ಅನುಕೂಲಕರ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು, ಯಾವ ರಾಶಿಯವರಿಗೆ ಅದೃಷ್ಟ, ಏನೆಲ್ಲ ಶುಭ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಇನ್ನು ಗ್ರಹಣದ ಸಮಯ ಮುಗಿದ ನಂತರ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ಗರ್ಭಿಣಿ ಮಹಿಳೆಯರು ಕೂಡ ಏನೆಲ್ಲ ಮಾಡಬೇಕು, ಚಿಕ್ಕ ಮಕ್ಕಳು ಕೂಡ ಏನೆಲ್ಲ ಎಚ್ಚರಿಕೆ ವಹಿಸಬೇಕು, ಅವರ ತಂದೆ ತಾಯಿಗಳು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಯೂಸ್ಫುಲ್ ಅಂತಲೇ ಹೇಳ್ಬೋದು.
ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.